ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತು ನಾನು ಸ್ಪೆಷಲ್ ಏನು ಅಂತೀರಾ, ಎಣಗಾಯಿ ಪಲ್ಯ. ನೀವು ಒಂದೇ ತರಕಾರಿಯಿಂದ ಎಣಗಾಯಿ ಪಲ್ಯ ಮಾಡಿದ್ದೀರಾ ಅಲ್ವಾ? ಆದರೆ ಇವತ್ತು 3 ತರಕಾರಿಗಳನ್ನು ಹಾಕಿ ಎಣಗಾಯಿ ಪಲ್ಯವನ್ನು ಮಾಡೀನಿ. ತುಂಬ ರುಚಿ, ಟೇಸ್ಟಿ. ಬನ್ನಿ, 3 ತರಕಾರಿಗಳನ್ನು ಹಾಕಿ ಸೂಪರ್ ಆಗಿರುವಂಥ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬಾ ಕಾಂಬಿನೇಷನ್ ಆಗಿರುವಂಥ ಎಣಗಾಯಿ ಪಲ್ಯ ಯಾವ್ಯಾವು ಅಂತೀರಾ? ಹೀರೆಕಾಯಿ, ಬದನೆಕಾಯಿ, ಮೆಣಸಿಕಾಯಿ. ಅದರ ಜೊತೆಗೆ ನಾವಿವತ್ತು ಬದನೆಕಾಯಿ ಮತ್ತು ಹೀರೆಕಾಯಿನೂ ಹಾಕಿ ತುಂಬಾ ರುಚಿಯಾದಂಥ ಟೇಸ್ಟಿಯಾದಂಥ ಎಣಗಾಯಿ ಪಲ್ಯನ ಮಾಡೋಣ. ಬನ್ನಿ, ಬರೀ ಸಿಂಗಲ್ಲಾಗಿ ನೋಡಿದ್ದೀರಾ. ಬದನೆಕಾಯಿದೆ ಬೇರೆ, ಹೀರೆಕಾಯಿದು ಬೇರೆ, ಮೆಣಸಿಕಾಯಿದೆ ಬೇರೆ, ಬೇರೆ ಬೇರೆ ಪಲ್ಯವನ್ನು ನೋಡಿದ್ದೀರಾ. 3 ಹಾಕಿ ಇವತ್ತು ನಾನು ಒಂದೇ ಇದರಲ್ಲಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಫಸ್ಟು ನಾವು ಶೇಂಗಾವನ್ನು ಹುರ್ಕೊಳ್ಳೋಣ. ಶೇಂಗಾ ಎಳ್ಳು ಹಾಕಿ ಮಾಡಿದ್ರೇ ರುಚಿನೇ ಬೇರೆ. ಅದಕ್ಕೋಸ್ಕರ ಶೇಂಗಾನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಶೇಂಗಾ ಫುಲ್ಲು ಗರಿ ಆಗೋವರೆಗೂ ಹುರ್ಕೋಬೇಕು. ತುಂಬಾ ಟೇಸ್ಟಿ ಹಾಗೆ ರುಚಿಯನ್ನು ಸಹ ಕೊಡುತ್ತೆ. ನೋಡಿ, ಶೇಂಗಾವನ್ನು ಫಸ್ಟು ನಾನು ಹುರ್ಕೊಳ್ತಾ ಇದ್ದೀನಿ. ಪೂರ್ತಿ ಗರಿ ಆಗೋವರೆಗೂ ಹುರ್ಕೊಂಡು ಆಮೇಲೆ ಇದಕ್ಕೆ ಕುಶಿನಿ ಕಾಳು, ಇದನ್ನು ನಾವು 2 ಸ್ಪೂನು, ಬಿಳಿ ಎಳ್ಳು 2 ಸ್ಪೂನು, ಇಷ್ಟನ್ನು ಹಾಕಿ ನಾವು ಹುರ್ಕೊಳ್ಳೋಣ. ಮೀಡಿಯಮ್ ಉರಿಯಲ್ಲೇ ಹುರಿಯೋಣ. ನೋಡಿ, ಇಷ್ಟನ್ನು ನಾವು ಹುರಿದಾಗಿದೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ನಾವು ಬಿಡಬೇಕು. ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ತಣ್ಣಗಾದ ಮೇಲೆ ಇದನ್ನು ನಾವು ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಫಸ್ಟು ಒಂದು ಜಾರಿಗೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿ ಇಲ್ಲ ಸಣ್ಣದಾಗಿ ಹೆಚ್ಚಿರುವಂಥ ಕಾಯಿ, 2 ಬೆಳ್ಳುಳ್ಳಿ ಹಸ್ಲು, ಸಿಂಪಲ್ಲಾಗಿ ಮನೇಲಿ ಇರುವ ಸಾಮಗ್ರಿಗಳಿಂದನೂ ಮಾಡ್ಬೋದು. 1 ಸ್ಪೂನು ಜೀರಿಗೆ, 1 ಸ್ಪೂನು ಕೊತ್ತಂಬರಿ ಕಾಳನ್ನು ಸಹ ನಾವು ಹಾಕ್ಕೊಳ್ಳೋಣ. ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು 2 ಸಮವಾಗಿ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ನಾವು ನಯಸ್ಸಾಗಿ ರುಬ್ಕೋಬೇಕು. ನೋಡಿ, ನಾನು ಖಾರದ ಪುಡಿಯನ್ನು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಏಕೆಂದರೆ ಮೆಣಸಿಕಾಯಿ ತುಂಬಾ ಖಾರ ಇರುತ್ತೆ. ಅದೇ ಖಾರ ಬಿಡೋದ್ರಿಂದ ನಾವು ಖಾರದ ಪುಡಿನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬೇಕು ಅಂದರೆ ನೀವು ಹಾಕ್ಕೋಬೋದು. ಖಾರ ಜಾಸ್ತಿ ಬೇಕು ಅನ್ನೋರು ಹಾಕ್ಕೋಬೋದು. ನಾನು 1 ಸ್ಪೂನಷ್ಟು ಮಾತ್ರ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಹೀರೆಕಾಯಿ ಮತ್ತು ಬದನೆಕಾಯಿ 2 ಪೂರ್ತಿ ಸಪ್ಪೆ ಇರುತ್ತೆ. ಹಾಗಾಗಿ 1 ಸ್ಪೂನ್ ಮಾತ್ರ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿ, ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ 1 ಸ್ಪೂನು, ಹುಣಸೆ ಹಣ್ಣಿನ ರಸ, ಇಷ್ಟನ್ನು ಸಹ ನಾವು ಹಾಕ್ಕೊಳ್ಳೋಣ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ನಾವು ಎಲ್ಲ ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಈಗ ನಾವು ಫಸ್ಟು ಹೀರೆಕಾಯಿನ ತೆಗೆದು ಹಿಂದೆ ಮುಂದೆ ಪೂರ್ತಿಯಾಗಿ ತೆಗೆದು ಹಾಗೆ ಮೇಲಿರುವಂಥ ನಾರನ್ನೆಲ್ಲ ತಕ್ಕೊಳ್ಳೋಣ. ಪೂರ್ತಿಯಾಗಿ ನಾರನ್ನು ತೆಗೆಯೋಣ. ಎಳೆ ಹೀರೆಕಾಯಿ ಆದರೆ ಇನ್ನೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಅದರಲ್ಲೂ ಎಣಗಾಯಿ ಪಲ್ಯಕ್ಕೆ ಎಳೆ ಹೀರೆಕಾಯಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ತೆಗೆದು ನಾರೆಲ್ಲ ತೆಗೆದು ನಾನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನಾವು ಹೆಚ್ಕೊಳ್ಳೋಣ. 4 ಭಾಗಗಳನ್ನಾಗಿ ಮಾಡೋದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಉದ್ದವನ್ನು ಹೆಚ್ಕೊಂಡು ನೋಡಿ ಈ ರೀತಿಯಲ್ಲಿ 4 ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲವನ್ನೂ ಸಹ ನಾವು ಅದೇ ರೀತಿಯಲ್ಲೇ ಹೆಚ್ಕೋಬೇಕು. ಬದನೆಕಾಯಿನೂ ಅಷ್ಟೇ, ನಾವು 4 ಭಾಗಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ಹೀರೆಕಾಯಿ, ಬದನೆಕಾಯಿ ಮತ್ತು ಮೆಣಸಿಕಾಯಿನೂ ಸಹ 4 ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ತರಕಾರಿಗಳನ್ನು ಇದೇ ರೀತಿಯಾಗಿ 4 ಭಾಗಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟ್ ನಾನು ಇದನ್ನು ಕುಕ್ಕರಲ್ಲೇ ಕೂಗಿಸ್ತಾ ಇದ್ದೀನಿ, ಬೇಗ ಆಗುತ್ತೆ. ಇಲ್ಲಾಂದರೆ ಹಾಗೆ ಪಾತ್ರೆಯಲ್ಲೂ ಡೈರೆಕ್ಟಾಗೂ ಸಹ ಮಾಡ್ಬೋದು. ಫಸ್ಟು ಒಂದು ಕುಕ್ಕರನ್ನು ಇಟ್ಟು ಕುಕ್ಕರ್ ಕಾದ ಮೇಲೆ ಅದಕ್ಕೆ 4ರಿಂದ 5 ಸ್ಪೂನಷ್ಟು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಎಣಗಾಯಿ ಪಲ್ಯಕ್ಕೆ. ಹಾಗಾಗಿ 1 ಸ್ಪೂನ್ ಸಾಸಿವೆ, ದಪ್ಪನಾಗಿ ಹೆಚ್ಚಿರುವಂಥ ಈರುಳ್ಳಿ 2, ಕರಿಬೇವು ಸೊಪ್ಪು,
ಇಷ್ಟನ್ನು ಹಾಕಿ ಹಸಿ ಹಸಿ ಘಮ ಘಮ ಹೋಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಹುರಿದು ಆಮೇಲೆ ಇದನ್ನು ನಾವು ಸೈಡಿಗೆ ಇಡೋಣ. ನೋಡಿ, ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ಈಗ ನಾವು ತರಕಾರಿನೆಲ್ಲ 4 ಭಾಗಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಮಸಾಲೆನೂ ಸಹ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ನೋಡಿ ಬದನೆಕಾಯಿ, ಹೀರೆಕಾಯಿ ಹಾಗೆ ಒಣಮೆಣಸಿನ್ಕಾಯಿ 3 ಸಹ ರೆಡಿಯಾಗಿದೆ. ನೋಡಿ, ಒಂದೊಂದರೊಳಗೆ ನಾವು 4 ಭಾಗ ಮಾಡಿರೋದ್ರೊಳಗೆ ಮಸಾಲೆಯನ್ನು ಹಾಕಿ ನಾವು ಎಲ್ಲವನ್ನೂ ಸಹ ಜೋಡಿಸಿಟ್ಕೊಳ್ಳೋಣ. ಒಂದೊಂದಾಗಿ ಇವನ್ನು ನಾವು ಜೋಡಿಸಿಟ್ಕೊಳ್ಳೋಣ. ನೋಡಿ, ಬದನೆಕಾಯಿ, ಹೀರೆಕಾಯಿ ಹಾಗೆ ಒಣಮೆಣಸಿನ್ಕಾಯಿ ಒಳಗೆ ಬೀಜ ಇರುತ್ತೆ. ಬೇಕು ಅಂದರೆ ಬೀಜವನ್ನು ತೆಗಿಬೋದು, ಬೇಡವಾದರೆ ಹಾಗೆ ಬಿಡ್ಬೋದು. ನೋಡಿ, ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ತುಂಬ್ಕೋಬೇಕು. ನೋಡಿ, ಒಣಮೆಣಸಿನ್ಕಾಯಿ, ಬದನೆಕಾಯಿ, ಹೀರೆಕಾಯಿ ಎಲ್ಲದರ ಒಳಗೂ ಸಹ ತುಂಬಿ ಒಂದೊಂದಾಗಿ ಜೋಡಿಸ್ಕೊಳ್ಳೋಣ. ನೋಡಿ, ಸಿಂಪಲ್ಲಾಗಿ ಬೇಗ ಮಾಡ್ಬೋದು. ಬೇಕು ಅಂದರೆ ನೀವು ಡೈರೆಕ್ಟಲ್ಲೇ ಪಾತ್ರೆ ಒಳಗೆ ಇಟ್ಟು ಮಾಡ್ಬೋದು, ಇಲ್ಲ ಕುಕ್ಕರಲ್ಲಿ 2 ವಿಷಲು, ಜಾಸ್ತಿ ಬೇಡ, 3-4 ವಿಷಲ್ ಬೇಡ, 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಮೆತ್ತಗಾಗ್ತವೆ. ಬನ್ನಿ, ಇವಾಗ ಎಲ್ಲ ಹಾಕಿದ್ದೀವಿ. ಒಂದು ಸ್ವಲ್ಪ ನೀರನ್ನು ಸಹ ನಾವು ಸೇರಿಸ್ಕೊಳ್ಳೋಣ. ಬೇಯೋದಕ್ಕೆ ನೀರು ಬೇಕೇ ಬೇಕು. ಹಾಗೆ ಅದರೊಳಗೆ ಇರುವಂಥ ರಸ ಗ್ರೇವಿ ಥರ ಇರುತ್ತೆ ಗೊತ್ತಾ, ತುಂಬ ರುಚಿಯಾಗಿರುತ್ತೆ. ಅದನ್ನು ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಅಂತೂ ಎಷ್ಟು ರುಚಿಯಾಗಿರುತ್ತೆ. ನಾವು ಇವಾಗ ಇದನ್ನು 2 ವಿಷಲನ್ನು ಕೂಗಿಸ್ಕೊಳ್ತಾ ಇದ್ದೀವಿ. ನೋಡಿ, ಇವಾಗ 2 ವಿಷಲ್ ಕೂಗಾಗಿದೆ. ಪಲ್ಯನೂ ಸಹ ಇವಾಗ ರೆಡಿ. ನೋಡಿ, ಒಂದೇ ತರಕಾರಿಯಿಂದ ಎಣ್ಣೆಗಾಯಿ ಪಲ್ಯ ಅಲ್ಲ, 3 ತರಕಾರಿಯಿಂದ ಎಣ್ಣೆಗಾಯಿ ಪಲ್ಯ ಸಹ ಇವಾಗ ರೆಡಿ. ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಯಿತೋ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸೂಪರ್ ಆಗಿರುವಂಥ ಎಣ್ಣೆಗಾಯಿ ಪಲ್ಯನೂ ಸಹ ಇವಾಗ ರೆಡಿಯಾಗಿದೆ. ಇದನ್ನು ನಾವು ರೊಟ್ಟಿ ಜೊತೆಗೆ, ಚಪಾತಿ, ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ವಿ ಅಂದರೆ ಎಷ್ಟು ರುಚಿ ಟೇಸ್ಟಿನೂ ಇರುತ್ತೆ ಗೊತ್ತಾ. ನೋಡಿ, ಸೂಪರ್ ಆಗಿರುವಂಥ 3 ತರಕಾರಿಗಳಿಂದ ಮಾಡಿರುವಂಥ ಎಣ್ಣೆಗಾಯಿ ಪಲ್ಯ ಇವಾಗ ರೆಡಿ. ತುಂಬಾ ರುಚಿ ಹಾಗೆ ಟೇಸ್ಟಿನೂ ಸಹ ಕೊಡುತ್ತೆ. ಹೇಳಿದ್ನಲ್ಲ, ಎಣ್ಣೆಗಾಯಿ ಪಲ್ಯದಲ್ಲಿ ರಸ ಇರುತ್ತೆ, ಏಕೆಂದರೆ ಶೇಂಗಾ, ಎಳ್ಳು, ಕುಶುಣಿ ಮಸಾಲೆ ಹಾಕಿ ಮಾಡಿರೋದ್ರಿಂದ ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೂ ಸಹ ರುಚಿ. ಥ್ಯಾಂಕ್ ಯು.